This is Supervision Technology and Infography, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಆತ್ಮೀಯ ಸೂಪರ್ವಿಷನ್ ಬಂಧುಗಳೇ, ನಿಮಗೆಲ್ಲ ಪವರ್ ಪಾಯಿಂಟ್ ಟ್ಯುಟೋರಿಯಲ್ ಸರಣಿಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲ್ನಲ್ಲಿ ನಾವು ಫಾರ್ಮ್ಯಾಟಿಂಗ್ ಸಂಬಂಧಪಟ್ಟಾಗೆ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚಿತವಾಗಿ ಹಿಂದಿನ ನಮ್ಮ ಟ್ಯುಟೋರಿಯಲ್ ಏನಿತ್ತು ಅಂದರೆ ಟೈಪ್ಸ್ ಆಫ್ ಸ್ಲೈಡರ್ಸ್, ನಮ್ಮ 8ನೇ ಟ್ಯುಟೋರಿಯಲ್ ಅದು. ಅದರಲ್ಲಿ ನಾವು ಕೆಲವು ವಿಷಯಗಳನ್ನು ತಿಳಿಸಿದ್ವಿ. ಆ ವಿಷಯಗಳಿಗೆ ಸಂಬಂಧಪಟ್ಟಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾರ್ತಿಕ್ ಕೆ ಅನ್ನುವಂಥವರು ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದರು. ಅಂದರೆ ಅವರು ಜಾಸ್ಗೆ ಸಂಬಂಧಪಟ್ಟಾಗೆ ಕೀ ಸ್ಟ್ರೋಕ್ಸ್ ಉಪಯೋಗಿಸಿ ಯಾವ ರೀತಿ ನ್ಯಾವಿಗೇಟ್ ಮಾಡ್ಬೋದು ಅಥವಾ ಅಕ್ಸೆಸ್ ಮಾಡ್ಬೋದು ಅನ್ನುವಂಥದ್ದು. ಒಂದು ಅಂಶ ಅವರಲ್ಲಿ ಹೇಳಿದ್ದು ಸ್ಲೈಡರ್ ನ್ಯಾವಿಗೇಷನ್ ಮಾಡುವಾಗ ಪೇಜ್ ಅಪ್ ಪೇಜ್ ಡೌನ್ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿ. ಹೌದು ಸ್ನೇಹಿತರೆ, ಇಲ್ಲೂ ಕೂಡ ಪೇಜ್ ಅಪ್ ಪೇಜ್ ಡೌನ್ ವರ್ಕ್ ಆಗುತ್ತೆ. NVDA ಯೂಸ್ ಮಾಡುವಾಗಲೂ ಕೂಡ ಪೇಜ್ ಅಪ್ ಪೇಜ್ ಡೌನ್ ವರ್ಕ್ ಆಗುತ್ತೆ. ಸೊ ಅದನ್ನೊಮ್ಮೆ ನಾವು ಚೆಕ್ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಹಾಗೆಯೇ ಇನ್ನೊಂದು ಕ್ಲಾರಿಫಿಕೇಶನ್ ಇಲ್ಲಿ ಹೇಳಬೇಕಾಗಿರೋದು, ಕಾರ್ತಿಕ್ ಅವರು ದೇರ್ ಆರ್ 9 ಟೈಪ್ಸ್ ಆಫ್ ಸ್ಲೈಡರ್ಸ್ ಅಂತ ಹೇಳಿದರು. ಹೌದು, 9 ಥರದ ಸ್ಲೈಡರ್ಸ್ ಇರ್ತದೆ. ಗ್ರಿಡ್ ವ್ಯೂನಲ್ಲಿ ಹೋದಾಗ, ಲೇಔಟ್ ಗ್ರಿಡ್ನಲ್ಲಿ ಹೋದಾಗ ನಿಮಗೆ 9 ಥರದ ಸ್ಲೈಡರ್ಸ್ ಸಿಗೋದು. ಅಲ್ಲಿ 3 ಸ್ಲೈಡರ್ಸ್ ಲೆಫ್ಟ್ ಟು ರೈಟ್ ಒಂದು ರೋನಲ್ಲಿ ಅರೇಂಜ್ ಆಗಿದ್ದರೆ ಆ ಥರ 3 ರೋ ಇರ್ತದೆ. ಸೊ 3x3 9 ಸ್ಲೈಡರ್ಸ್ ಆಗ್ತದೆ. ಆ 9 ಸ್ಲೈಡರ್ಸಲ್ಲೇ ಸೆಂಟರ್ ಟೈಟಲ್ ಒಂದು ಸ್ಲೈಡರ್ ಆಗಿರೋದ್ರಿಂದ ಡಿಫಾಲ್ಟಾಗಿ ಒಂದು ಸ್ಲೈಡರ್ ಏನು ಇನ್ಸರ್ಟ್ ಆಗಿರ್ತದೆ ಅದನ್ನು ನಾವು ಕೈ ಬಿಟ್ಟರೆ 9 ಸ್ಲೈಡರ್ಸ್ ಲೆಕ್ಕ. ಅದನ್ನು ನಾವು ಹಿಂದಿನ ಟ್ಯುಟೋರಿಯಲಲ್ಲಿ ಅಂದರೆ ನಮ್ಮ 7ನೇ ಟ್ಯುಟೋರಿಯಲ್ನಲ್ಲಿ ಅದನ್ನು ಹೇಳಿದ್ವಿ ನಾವು, ನೀವು ಗಮನಿಸ್ಬೋದು ಅದನ್ನು. ಸ್ನೇಹಿತರೆ, ನಾನು ಈಗಾಗಲೇ ಒಂದು PPTನ ಓಪನ್ ಮಾಡಿ ಇಟ್ಕೊಂಡಿದ್ದೇನೆ. ಅದರ ಟೈಟಲ್ ಒಮ್ಮೆ ನಾನು ಚೆಕ್ ಮಾಡ್ತೇನೆ. ಇನ್ಸರ್ಟ್ ಟಿ ಫಾರ್ಮ್ಯಾಟಿಂಗ್ ಎಕ್ಸಸೈಸ್ ಅನ್ನುವಂಥದ್ದು ನಾನು ಓಪನ್ ಮಾಡಿರ್ತಕ್ಕಂಥ ಪವರ್ ಪಾಯಿಂಟಿನ ಟೈಟಲ್. ಹಾಗೆ ಅದರ ಸ್ಲೈಡ್ ವ್ಯೂ ಅನ್ನು ಒಮ್ಮೆ ಚೆಕ್ ಮಾಡ್ತೀನಿ ನಾನು, ನನ್ನ ಫೋಕಸ್ ಎಲ್ಲಿದೆ ಅಂತೇಳಿ. ಇನ್ಸರ್ಟ್ ಟ್ಯಾಬ್ ಸ್ಲೈಡ್ 1 ಅಲ್ಲಿದ್ದೀನಿ. ಹಾಗೆಯೇ ವೆಲ್ಕಮ್ ಟು ಪವರ್ ಪಾಯಿಂಟ್ ಅನ್ನುವಂಥ ಟೆಕ್ಸ್ಟನ್ನು ಕೂಡ ಅಲ್ಲಿ ರೀಡ್ ಮಾಡ್ತದೆ. ಈಗ ನಾನು ಟ್ಯಾಬ್ ಮಾಡೋದ್ರ ಮೂಲಕ ವಿತಿನ್ ದಿ ಸ್ಲೈಡ್ ನ್ಯಾವಿಗೇಟ್ ಮಾಡ್ತಾ ಇದ್ದೀನಿ. 1ನೇ ಸ್ಲೈಡರಲ್ಲಿ ಇದೀವಿ ಸ್ನೇಹಿತರೆ ನಾವು. ಸೆಂಟರ್ ಟೈಟಲ್ ಪ್ಲೇಸ್ ಹೋಲ್ಡರ್ ಅಂತ ಹೇಳ್ತಾ ಇದೆ. ಇಲ್ಲಿ ಫಾರ್ಮ್ಯಾಟಿಗೆ ಸಂಬಂಧಪಟ್ಟಾಗೆ MS ವರ್ಡ್ ಮತ್ತು ಎಕ್ಸೆಲ್ನಲ್ಲಿ ಏನು ನಾವು ಕೀ ಸ್ಟ್ರೋಕ್ಸ್ ಯೂಸ್ ಮಾಡ್ತೀವಿ, ಅಂಡರ್ಲೈನ್ಗಿರ್ಬೋದು, ಇಟ್ಯಾಲಿಕ್ ಮಾಡೋದಕ್ಕಿರ್ಬೋದು, ಬೋಲ್ಡ್ ಆನ್ ಮಾಡೋದಕ್ಕಿರ್ಬೋದು ಅಥವಾ ಬೋಲ್ಡ್ ಆಫ್ ಮಾಡೋದಕ್ಕಿರ್ಬೋದು, ಈ ಥರದ್ದು ಒಂದು ಕೀ ಸ್ಟ್ರೋಕ್ಸ್ ಕಾಮನ್ ಆಗಿರುವಂಥದ್ದು ಏನಿದೆ ವಿತ್ ಕಂಟ್ರೋಲ್ ಕೀ, ಆ ಎಲ್ಲ ಕೀ ಸ್ಟ್ರೋಕ್ಗಳು ಇಲ್ಲೂ ಕೂಡ ವರ್ಕ್ ಆಗುತ್ತೆ. ಸ್ನೇಹಿತರೆ, ನಾವೀಗ ಮೊದಲೇ ಹೇಳಿದಾಗೆ ಸ್ಲೈಡ್ ವ್ಯೂನಲ್ಲಿ ಸ್ಲೈಡ್ ಟು ಸ್ಲೈಡರ್ ಮೂವ್ ಆಗೋದಕ್ಕೆ, ಒಂದು ಸ್ಲೈಡರ್ನಿಂದ ಮತ್ತೊಂದು ಸ್ಲೈಡರ್ ಮೂವ್ ಆಗೋದಕ್ಕೆ ಪೇಜ್ ಡೌನ್ ಮತ್ತು ಪೇಜ್ ಅಪ್ ಕೂಡ ವರ್ಕ್ ಆಗ್ತದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ನಾನು ಸ್ಲೈಡರ್ 1 ಅಲ್ಲಿದ್ದೀನಿ. ಸೊ ಸ್ಲೈಡ್ 2ಗೆ ಮೂವ್ ಮಾಡೋದಕ್ಕೆ ಪೇಜ್ ಡೌನ್ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಪೇಜ್ ಡೌನ್. ಸೊ ಪೇಜ್ ಡೌನೇ ಪ್ರೆಸ್ ಮಾಡಿದ್ದು. ಈಗಲೂ ಕೂಡ ನಾನು ಪೇಜ್ ಅಪ್ ಪ್ರೆಸ್ ಮಾಡ್ತಾ ಇದ್ದೀನಿ. ಈಗ ಬ್ಯಾಕ್ ಬರ್ಬೋದು ನಾವೀಗ. ಪೇಜ್ ಅಪ್, ಪೇಜ್ ಅಪ್. ಸೊ ನೋಡಿ ಸ್ನೇಹಿತರೆ, ಪೇಜ್ ಅಪ್ ಪೇಜ್ ಡೌನ್ ಕೂಡ ವರ್ಕ್ ಆಗುತ್ತೆ. ಈಗ ನಾವು ಫಾರ್ಮ್ಯಾಟಿಂಗ್ ಎಕ್ಸಸೈಸ್ಗೆ ಮುಂದುವರೋಣ ಸ್ನೇಹಿತರೆ. ನಾನು ಸ್ಲೈಡ್ 2ಗೆ ಮೂವ್ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ನಾನು ಪೇಜ್ ಡೌನ್ ಅನ್ನೇ ಪ್ರೆಸ್ ಮಾಡ್ತಾ ಇದ್ದೀನಿ. ಟ್ಯಾಬ್ ಯೂಸ್ ಮಾಡ್ತಾ ಇದ್ದೀನಿ. ಸೂಪರ್ವಿಷನ್ ಟೆಕ್ನಾಲಜಿ ಅನ್ನುವಂಥದ್ದು ಟೈಟಲ್ ಪ್ಲೇಸ್ ಹೋಲ್ಡರ್ಲಿ ಇರುವಂಥ ಟೆಕ್ಸ್ಟ್. ಸೊ ಈ ಟೆಕ್ಸ್ಟನ್ನು ನಾವು ಫಾರ್ಮ್ಯಾಟ್ ಮಾಡೋದಕ್ಕೆ ಮುನ್ನ ಏನೇನು ಇದಕ್ಕೆ ಫಾರ್ಮ್ಯಾಟಿಂಗ್ ಆಗಿದೆ ಡಿಫಾಲ್ಟ್ ಆಗಿ ಅನ್ನುವಂಥದ್ದನ್ನು ಚೆಕ್ ಮಾಡೋಣ. ಇನ್ಸರ್ಟ್ F ಅನ್ನು ಯೂಸ್ ಮಾಡ್ಬೋದು. ಅಂದರೆ NVDA ಯೂಸ್ ಮಾಡುವಂಥವ್ರು NVDA F ಅಥವಾ ಜಾಸ್ ಯೂಸ್ ಮಾಡುವಂಥವ್ರು ಇನ್ಸರ್ಟ್ F. ಅದು ನಮಗೆ ಟೆಕ್ಸ್ಟ್ ಫಾರ್ಮ್ಯಾಟನ್ನು ಹೇಳ್ತದೆ, ಅಂದರೆ ಅಟ್ರಿಬ್ಯೂಟ್ಸ್ ಏನೇನು ಇರ್ತದೆ ಅನ್ನುವಂಥದ್ದನ್ನು ಹೇಳ್ತದೆ ನಮಗೆ. ಇಲ್ಲಿ ನಾವು ಟ್ಯಾಬ್ ಮಾಡಿಕೊಂಡು ಸ್ಲೈಡರ್ ನ್ಯಾವಿಗೇಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಓದಿರುವಂಥ ಟೆಕ್ಸ್ಟನ್ನು ನಾವು ಡೈರೆಕ್ಟಾಗಿ ಫಾರ್ಮ್ಯಾಟ್ ಮಾಡೋಕ್ಕಾಗಲ್ಲ ಅಥವಾ ಅದರ ಫಾಂಟ್ ಅಟ್ರಿಬ್ಯೂಟ್ಸ್ ಚೆಕ್ ಮಾಡೋಕ್ಕಾಗಲ್ಲ.
ಹಾಗಾಗಿ ಅದಕ್ಕೆ ಮುಂಚಿತವಾಗಿ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಎಡಿಟ್ ಮೋಡ್ಗೆ ಹೋಗ್ಬೇಕಾಗ್ತದೆ. ವಿತ್ ಇನ್ ದಿ ಸ್ಲೈಡರ್ ನ್ಯಾವಿಗೇಟ್ ಮಾಡ್ತಾ ಇರುವಾಗ ಅಲ್ಲಿರ್ತಕ್ಕಂಥ ಯಾವುದೇ ಸ್ಲೈಡರ್ನ ಪೋರ್ಷನ್ ಅಥವಾ ಪ್ಲೇಸ್ ಹೋಲ್ಡರ್ ಏನಿರ್ತದೆ ಅದರಲ್ಲಿ ಇರ್ತಕ್ಕಂಥ ಟೆಕ್ಸ್ಟನ್ನು ನಾವು ಫಾರ್ಮ್ಯಾಟ್ ಮಾಡಬೇಕಂದ್ರೆ ಎಡಿಟ್ ಮೋಡ್ಗೆ ಹೋಗಿ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರ್ತದೆ ಎಲ್ಲ ಟೆಕ್ಸ್ಟ್ ಕೂಡ. ಆಗ ನಾವು ನೇರವಾಗಿ ಶಾರ್ಟ್ಕಟ್ ಕೀಗಳನ್ನು ಯೂಸ್ ಮಾಡೋದ್ರ ಮೂಲಕ ಫಾರ್ಮ್ಯಾಟ್ ಮೆನುವನ್ನು ಆಕ್ಟಿವೇಟ್ ಮಾಡಿಕೊಂಡು ನಮ್ಮ ಟೆಕ್ಸ್ಟನ್ನು ಫಾರ್ಮ್ಯಾಟ್ ಮಾಡ್ಬೋದು. ಒಂದು ವೇಳೆ ನಾವು ಟೆಕ್ಸ್ಟನ್ನು ಟೈಪ್ ಮಾಡಿ ಆರೋ ಕೀಸನ್ನು ಯೂಸ್ ಮಾಡಿ ಹಿಂದೆ ಮುಂದೆ ಎಲ್ಲ ಓಡಾಡ್ಕೊಂಡು ಬಂದಾದಮೇಲೆ ಟೆಕ್ಸ್ಟನ್ನು ನಾವು ಫಾರ್ಮ್ಯಾಟ್ ಮಾಡಬೇಕಂದ್ರೆ ಒಮ್ಮೆ ಕಂಟ್ರೋಲ್ ಎ ಮಾಡಿಕೊಂಡು ಆಮೇಲೆ ನಾವು ಫಾರ್ಮ್ಯಾಟ್ಗೆ ಹೋಗ್ಬೋದು. ಯಾಕಂತ ಹೇಳಿದ್ರೆ ಎಡಿಟ್ ಮೋಡಲ್ಲಿ ಇದ್ದಾಗ ನಾವು ಆರೋ ಕೀಸನ್ನು ಯೂಸ್ ಮಾಡಿ ನ್ಯಾವಿಗೇಷನ್ ಮಾಡಿದರೆ ಯಾವುದೇ ರೀತಿಯ ಟೆಕ್ಸ್ಟ್ ಸೆಲೆಕ್ಷನ್ ಮೋಡಲ್ಲಿ ಇರೋದಿಲ್ಲ, ಎಡಿಟ್ ಮೋಡ್ಗೆ ಹೋಗಿರ್ತದೆ. ಸೊ ಹಾಗಾಗಿ ಈ ಫಾರ್ಮ್ಯಾಟಿಂಗ್ ಮಾಡುವಾಗ ನಾವು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡೋದಕ್ಕೆ ಕಂಟ್ರೋಲ್ ಎ, ಸೆಲೆಕ್ಟ್ ಆಲ್ ಏನಿದೆ ಅದನ್ನು ಯೂಸ್ ಮಾಡ್ಕೊಂಡು ಆಮೇಲೆ ಮಾಡ್ಬೋದು. ಸ್ನೇಹಿತರೆ, ನಾನು ಎಂಟರ್ ಪ್ರೆಸ್ ಮಾಡ್ತಿದ್ದೇನೆ ಎಡಿಟ್ ಮೋಡ್ಗೆ ಹೋಗೋದಕ್ಕೆ. ನೋಡಿ ಹೇಳ್ತಾ ಇದೆ ಎಡಿಟ್ ಅಂತ ಹೇಳ್ತಾ ಇದೆ, ಸೆಲೆಕ್ಟೆಡ್ ಅಂತ ಹೇಳ್ತಾ ಇದೆ, ಸೂಪರ್ವಿಷನ್ ಟೆಕ್ನಾಲಜಿ ಅನ್ನುವಂಥ ಟೆಕ್ಸ್ಟನ್ನು ಕೂಡ ಓದ್ತಾ ಇದೆ ಅದು. ಸೊ ನಾನು ಆರೋ ಕೀಸ್ ಯೂಸ್ ಮಾಡ್ತೀನಿ ಇಲ್ಲಿ. ಸೊ ಫಸ್ಟ್ಗೆ ಲೆಫ್ಟ್ ಆರೋಸ್ ಯೂಸ್ ಮಾಡಿದೆ, ಲೆಟರ್ ಬೈ ಲೆಟರ್. ಆಮೇಲೆ ಕಂಟ್ರೋಲ್ ಲೆಫ್ಟ್ ಆರೋ ಯೂಸ್ ಮಾಡಿದೆ, ವರ್ಡ್ ಓದ್ತಾ ಇದೆ. ಹಾಗೇನೆ ಕಂಟ್ರೋಲ್ ಲೆಫ್ಟ್ ಆರೋ ಈಗಲೂ ಕೂಡ. ಸೊ ಸೂಪರ್ವಿಷನ್ ನೋಡಿ, ಈಗ ನಾನು ಎಡಿಟ್ ಮಾಡೋದಿದೆ ಸ್ನೇಹಿತರೆ. ಸೊ ಇಲ್ಲಿ ಎಲ್ಲಿಯಾದರೂ ಕೂಡ ನಾನು ಕರ್ಸರನ್ನು ಮೂವ್ ಮಾಡಿ ನನ್ನ ಟೆಕ್ಸ್ಟನ್ನು ಟೈಪ್ ಮಾಡ್ಬೋದು. ಆದರೆ ಇದೇ ಟೆಕ್ಸ್ಟನ್ನು ನಾನು ಫಾರ್ಮ್ಯಾಟ್ ಮಾಡಬೇಕಂತ ಹೇಳಿದ್ರೆ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಫಾರ್ಮ್ಯಾಟ್ ಮಾಡಬೇಕಾಗುತ್ತೆ. ಒಮ್ಮೆ ಇದರ ಫಾಂಟ್ ಅಟ್ರಿಬ್ಯೂಟ್ಸ್ ಚೆಕ್ ಮಾಡೋಣ. ಇನ್ಸರ್ಟ್ ಎಫ್ ಅಥವಾ NVDA ಎಫ್. ಕ್ಯಾಲಿಬ್ರಿ ಲೈಟ್ ಅನ್ನುವಂಥ ಫಾಂಟ್ ಇದೆ, ಹಾಗೆಯೇ 44 ಪಾಯಿಂಟ್ಸ್ ಇದೆ ಮತ್ತು ಬ್ಲ್ಯಾಕ್ ಲೆಟರ್ಸ್ ಇದೆ. ಇದು ಇಷ್ಟು ಹೇಳ್ತಾ ಇದೆ. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡೋಣ. ಕಂಟ್ರೋಲ್ ಎ, ಸೆಲೆಕ್ಟೆಡ್. ಆಲ್ಟ್ ಕೀ ಪ್ರೆಸ್ ಮಾಡಿ ಇಟ್ಕೊಂಡು HFN ಪ್ರೆಸ್ ಮಾಡಿದ್ರೆ ನಮಗೆ ಫಾಂಟ್ ಡೈಲಾಗ್ ಅನ್ನುವಂಥದ್ದು ಸಿಗ್ತದೆ. ಶಾರ್ಟ್ಕಟ್ ನೇರವಾಗಿ ಓಪನ್ ಮಾಡ್ಬೋದು. ಹಾಗೇನೆ ಆಲ್ಟ್ ಕೀ ಪ್ರೆಸ್ ಮಾಡಿ ಟ್ಯಾಬ್ ಮಾಡ್ಕೊಂಡು ಬಂದು ನಾವು ಫಾಂಟ್ ಅನ್ನುವಂಥ ಒಂದು ಆಪ್ಷನ್ ಏನು ಸಿಗ್ತದೆ ಅಲ್ಲಿಗೂ ಕೂಡ ನಾವು ಬರ್ಬೋದು. ಎರಡು ಥರದಲ್ಲಿ ಕೂಡ ನ್ಯಾವಿಗೇಟ್ ಮಾಡ್ಬೋದು. ನಾನಿಲ್ಲಿ ಆಲ್ಟ್ HFN ಶಾರ್ಟ್ಕಟ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. Ribbon tabs, tab control expanded, home tab select, font dialog, font window, tab control, font tab selected, ALT Sankara Auto Opera. ನೋಡಿ ಸ್ನೇಹಿತರೆ, ಫಾಂಟ್ ಟ್ಯಾಬ್ ಅಂತ ಹೇಳ್ತಾ ಇರೋದ್ರಿಂದ ಇಲ್ಲಿ ಮಲ್ಟಿ ಡೈಲಾಗ್ ಬಾಕ್ಸ್ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಸೊ ಕಂಟ್ರೋಲ್ ಟ್ಯಾಬ್ ಮಾಡೋದ್ರ ಮೂಲಕ ಡೈಲಾಗ್ ಬಾಕ್ಸ್ ಅನ್ನ ನ್ಯಾವಿಗೇಟ್ ಮಾಡಿ ತೋರಿಸ್ತೀನಿ ನಾನು. ಒಮ್ಮೆ ಕಂಟ್ರೋಲ್ ಟ್ಯಾಬ್. ಸೊ ಕ್ಯಾರೆಕ್ಟರ್ ಸ್ಪೇಸಿಂಗ್ ಅನ್ನುವಂಥ ಟ್ಯಾಬ್ ಕೂಡ ಇದೆ. ಸೊ ಮತ್ತೊಮ್ಮೆ ಕಂಟ್ರೋಲ್ ಟ್ಯಾಬ್. ಫಾಂಟ್ ಟ್ಯಾಬ್ ಇದೆ, ಮತ್ತೊಮ್ಮೆ ಕಂಟ್ರೋಲ್ ಟ್ಯಾಬ್. ಅಂದ್ರೆ ಇಲ್ಲಿ ಕೇವಲ ಎರಡೇ ಡೈಲಾಗ್ ಬಾಕ್ಸ್ ಇರುವಂಥದ್ದು, ಮಲ್ಟಿ ಡೈಲಾಗ್ ಬಾಕ್ಸ್ ಆಗಿದ್ರು ಕೂಡ. ಸೊ ನಾನು ಫಾಂಟ್ ಟ್ಯಾಬಿಗೆ ಬರ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಟ್ಯಾಬ್ ಮಾಡ್ಕೊಳ್ತಾ ಹೋಗ್ತಾ ಏನೇನು ಅವಕಾಶಗಳಿದೆ ಅಥವಾ ಯಾವ್ಯಾವ ಫಾಂಟ್ ಫೀಚರ್ಸ್ ಇದೆ ಅನ್ನುವಂಥದ್ದನ್ನು ನೋಡೋಣ. ಟ್ಯಾಬ್. ಸೊ ಹೆಡ್ಡಿಂಗ್ ಸ್ಟೈಲಲ್ಲಿ ಇರ್ತಕ್ಕಂಥದ್ದು ನಮ್ಮ ಟೆಕ್ಸ್ಟ್ ಅಂತ ಹೇಳ್ತಾ ಇದೆ. ಹಾಗೇನೆ ಟ್ಯಾಬ್. ರೆಗ್ಯುಲರ್ ಅಂತ ಹೇಳ್ತಾ ಇದೆ. ಇಲ್ಲಿ ನಾವು ಡೌನರ್ ಯೂಸ್ ಮಾಡಿ ಈ ರೆಗ್ಯುಲರ್ ಫಾಂಟ್ ಇರುವಂಥದ್ದನ್ನು ಚೇಂಜ್ ಮಾಡ್ಬೋದು. ದಟ್ ಮೀನ್ಸ್ ಇಟಾಲಿಕ್, ಬೋಲ್ಡ್, ಇಷ್ಟು ಅವಕಾಶಗಳಿದೆ ನಮಗೆ. ನಾವು ವಾಪಸ್ ರೆಗ್ಯುಲರ್ಗೆ ಸೆಟ್ ಮಾಡೋಣ. ಇಲ್ಲಿ ಅಪ್ ಏರೋ ಡೌನ್ ಯೂಸ್ ಮಾಡಬಹುದು ನೀವು. ಅಗೇನ್ ಟ್ಯಾಬ್. ಸೊ 44 ಪಾಯಿಂಟ್ಸ್ ಇದೆ. ಇದು ಸ್ಪಿನ್ ಬಟನ್ ಅಂತ ಹೇಳ್ತದೆ. ಎಡಿಟ್ ಕೂಡ ಮಾಡ್ಬೋದು ಅಥವಾ ಅಪ್ ಏರೋ ಡೌನ್ ಮಾಡೋದ್ರ ಮೂಲಕ ನಾವಿಲ್ಲಿ ಫಾಂಟ್ ಸೈಜ್ ಅನ್ನ ಜಾಸ್ತಿ ಮಾಡಬಹುದು. ಎಡಿಟ್ ಸ್ಪಿನ್ ಅಂತ ಹೇಳ್ತಾ ಇರೋದ್ರಿಂದ ನಾನು ಅಪ್ ಏರೋ ಡೌನ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಲ್ಲಿ ಸ್ಪಿನ್ ಬಟನ್ ಯೂಸ್ ಮಾಡಿದಾಗ ಕೇವಲ ಒಂದೊಂದೇ ಪಾಯಿಂಟ್ ಜಾಸ್ತಿ ಆಗ್ತದೆ ನೋಡಬಹುದು. ಅಂದ್ರೆ 0.1 ಅಂತ ಹೇಳ್ತೀವಿ ಹಾಗೆ ನಾನು 44ಕ್ಕೆ ಡಿಫಾಲ್ಟ್ ಸೆಟ್ ಮಾಡ್ತಿದ್ದೀನಿ. ಸೊ ಟ್ಯಾಬ್. ಫಾಂಟ್ ಕಲರ್ ಇದೆ ಸ್ನೇಹಿತರೆ. ಕಲಾಪ್ಸ್ ಇರೋದ್ರಿಂದ ನಾವಿಲ್ಲಿ ಸ್ಪೇಸ್ ಬಾರ್ ಮಾಡಿಕೊಂಡು
ಯಾವ್ಯಾವ ಫಾಂಟ್ ಕಲರ್ ಸಿಗ್ತದೆ ಅನ್ನೋದನ್ನು ಚೆಕ್ ಮಾಡ್ಬೋದು. ಸ್ಪೇಸ್ ಬಾರ್. The font color data grid, theme colors grouping, white, background photo not selected, photo of photo. ಅಂದ್ರೆ ನನ್ನ ಸ್ಲೈಡರ್ ಅಲ್ಲಿ ವೈಟ್ ಬ್ಯಾಕ್ ಗ್ರೌಂಡ್ ಇದೆ, ಹಾಗೆ ಅದ್ರ ಮೇಲೆ ಬ್ಲಾಕ್ ಲೆಟರ್ಸ್ ಬರ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡಬಹುದು. ಇಲ್ಲಿ ಸುಮಾರು 71 ತರದ ಕಲರ್ಸ್ ಅಷ್ಟು ನಿಮಗೆ ಸಿಗುತ್ತೆ. ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡಬಹುದು. ನ್ಯಾವಿಗೇಟ್ ಮಾಡೋದಕ್ಕೆ ಅಪ್ ಆರೋ ಡೌನ್ ಆರೋ ಯೂಸ್ ಮಾಡಬಹುದು. ಡೌನ್ ಆರೋ. White, background photo, darker eye tradition not selected. ಸೊ ಡಾರ್ಕರ್ ಸೆಟ್ ಮಾಡ್ಕೋಬಹುದು. 5 ಪಾಯಿಂಟ್ ಸಮಥಿಂಗ್ ಇದೆ ಅಂತ ಹೇಳ್ತಾರೆ. White, background photo, darker eye tradition not selected. Photo of photo. ಸೊ ಅಪ್ ಆರೋ ಯೂಸ್ ಮಾಡ್ತಾ ಇದ್ದೀನಿ. White, background photo, darker eye theme colors grouping, white, background photo, more colors not selected. ಮೋರ್ ಕಲರ್ಸ್ ಕೂಡ ಇದೆ. ಇಲ್ಲಿ ಕೂಡ ನೀವು ಹೋಗಿ ಹೆಚ್ಚಿನ ಕಲರ್ ಸೆಲೆಕ್ಟ್ ಮಾಡಬಹುದು. Standard colors grouping, green not selected. ಸ್ಟ್ಯಾಂಡರ್ಡ್ ಕಲರ್ಸ್ ಇದೆ, ಅಲ್ಲಿ ಕೂಡ ನೀವು ಗ್ರೂಪ್ ಇರೋದ್ರಿಂದ ಅದನ್ನ ಸ್ಪೇಸ್ ಬಾರ್ ಮಾಡ್ಕೊಂಡು ಯೂಸ್ ಮಾಡಬಹುದು. Orange, accent to darker eye tradition not selected. Avatar of photo. ಸೊ ಈ ರೀತಿ ಬೇರೆ ಬೇರೆ ಕಲರ್ಸ್ ಇದೆ. ನಿಮಗೆ ಬ್ಯಾಕ್ ಗ್ರೌಂಡ್ ಸೆಟ್ ಮಾಡ್ಕೊಳ್ಳೋಕೆ ಅದನ್ನ ನೀವು ಸೆಟ್ ಮಾಡಬಹುದು. ನಾನು ಡಿಫಾಲ್ಟ್ ಅನ್ನು ಇಡ್ತಾ ಇದ್ದೀನಿ. ಎಸ್ಕೇಪ್ ಮಾಡೋದ್ರ ಮೂಲಕ ಇದರಿಂದ ಆಚೆ ಬಂದ ಸ್ನೇಹಿತರೆ ನಮಗೆ ಡಿಫಾಲ್ಟ್ ಯಾವ್ದಿರ್ತದೆ ಅದು ಸೆಟ್ ಆಗುತ್ತೆ. ಎಸ್ಕೇಪ್ ಮಾಡ್ತಾ ಇದ್ದೀನಿ ನಾನು. Font color collapsed C. Underline style combo box. Long collapsed ALT sun color U. ಅಂಡರ್ಲೈನ್ ಸ್ಟೈಲ್ ಯಾವುದು ಇಲ್ಲ ಅಂತ ಹೇಳ್ತದೆ. ಇಲ್ಲೂ ಕೂಡ ನೀವು ಆರೋ ಕೀಸ್ ಯೂಸ್ ಮಾಡಿ ನ್ಯಾವಿಗೇಟ್ ಮಾಡಬಹುದು. Long photo on 17 ತರದ ಅಂಡರ್ಲೈನ್ಸ್ ಇದೆ ಅಂತ ಹೇಳ್ತಾರೆ. ಸೊ ನಮ್ಗೆ ಯಾವುದು ಬೇಡದೇ ಇರೋದ್ರಿಂದ ನಾನು ವಾಪಸ್ ನನಗೆ ಸೆಟ್ ಮಾಡಿರ್ತೀನಿ. ಸ್ಟ್ರೈಕ್ ಥ್ರೂ ಬೇಕಾದ್ರೆ ನಾವು ಚೆಕ್ ಮಾಡಿದ್ರೆ ಸೆಲೆಕ್ಟೆಡ್ ಟೆಕ್ಸ್ಟ್ ಮೇಲೆ ಸ್ಟ್ರೈಕ್ ಥ್ರೂ ಬರ್ತದೆ. ಇದೆಲ್ಲ ನಮಗೆ ಸಾಮಾನ್ಯವಾಗಿ ವರ್ಡ್ ಅಲ್ಲಿ ಮತ್ತೆ ಎಕ್ಸೆಲ್ ಅಲ್ಲಿ ಸಿಗುವಂತ ಫಾಂಟ್ ಫೀಚರ್ಸ್ಗಳು. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಓಕೆ ಮಾಡಬಹುದು. Small caps checkbox not checked ALT sun color M. All caps checkbox not checked ALT sun color A. ಸೊ ಆಲ್ ಕ್ಯಾಪಿಟಲ್ ನಾವು ಸೆಲೆಕ್ಟ್ ಮಾಡಿರೋ ಎಲ್ಲ ಟೆಕ್ಸ್ಟ್ ಕೂಡ ಕ್ಯಾಪಿಟಲ್ ಲೆಟರ್ ಬೇಕಂದ್ರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಬಹುದು. Equalize character height checkbox not checked ALT sun color Q. ಕ್ಯಾರೆಕ್ಟರ್ ಹೈಟ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಟೈಪ್ ಮಾಡಿರೋ ಅಕ್ಷರಗಳ ಹೈಟ್ ಒಂದೇ ಸೈಜ್ಗೆ ಬೇಕಂತ ಹೇಳಿದ್ರೆ ಅದನ್ನ ಈಕ್ವಲೈಸ್ ಮಾಡೋದಕ್ಕೆ ಇದನ್ನ ನಾವು ಯೂಸ್ ಮಾಡಬಹುದು. ಓಕೆ ಬಟನ್ ಇದೆ, ಕ್ಯಾನ್ಸಲ್ ಬಟನ್ ಇದೆ. ಸೊ ಟ್ಯಾಬ್ ಕಂಟ್ರೋಲ್ ಇರೋದ್ರಿಂದ ನಾನು ಕಂಟ್ರೋಲ್ ಟ್ಯಾಬ್ ಮಾಡಿ ಇನ್ನೊಂದು ಟ್ಯಾಬ್ ಮೂವ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಟ್ಯಾಬ್. ಇದು ಕ್ಯಾರೆಕ್ಟರ್ ಸ್ಪೇಸಿಂಗ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಅಕ್ಷರಗಳ ನಡುವಿನ ಜಾಗವನ್ನು ನಾವು ಹೆಚ್ಚು ಕಡಿಮೆ ಮಾಡೋದಕ್ಕೆ ಈ ಒಂದು ಫೀಚರ್ ಅನ್ನು ಯೂಸ್ ಮಾಡಬಹುದು. ಇಲ್ಲಿ ಏನೇನಿದೆ ನೋಡೋಣ. ಟ್ಯಾಬ್. ಸೊ ನಾರ್ಮಲ್ ಕೊಲಾಪ್ಸ್ ಅಂತ ಹೇಳ್ತದೆ. ಸ್ಪೇಸ್ ಬಾರ್ ಮಾಡಿದ್ರೆ ಇಲ್ಲಿ ಏನೇನು ಅವಕಾಶಗಳಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸ್ಪೇಸ್ ಬಾರ್, ನಾರ್ಮಲ್, ಎಕ್ಸ್ಪ್ಯಾಂಡೆಡ್ ಅನ್ನೋ ಒಂದು ಅವಕಾಶ ಇದೆ. ಕಂಡೆನ್ಸ್ಡ್ ಇದೆ, ಅಂದ್ರೆ ತುಂಬಾ ಹತ್ತಕ್ಕೆ ನಾವು ಟೆಕ್ಸ್ಟ್ ಅನ್ನು ಫಿಟ್ ಮಾಡಬಹುದು. ನಾರ್ಮಲ್. ಸೊ ಈ ರೀತಿ ಅವಕಾಶಗಳಿದೆ ನಮಗೆ. ನಾನು ನಾರ್ಮಲ್ಗೆ ಸೆಟ್ ಮಾಡಿ ಇದನ್ನ ಎಸ್ಕೇಪ್ ಮಾಡ್ತಿದ್ದೀನಿ. ಬೈ ಸ್ಪಿನ್ ನಾವಿಲ್ಲಿ ಆರೋ ಕೀಸ್ ಯೂಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಜಾಗವನ್ನು ನಾವು ಅಕ್ಷರಗಳ ಮಧ್ಯೆ ಸೆಟ್ ಮಾಡಬಹುದು ಅಥವಾ ಎಡಿಟ್ ಕೂಡ ಮಾಡಿ ಸೆಟ್ ಮಾಡಬಹುದು. ಟ್ಯಾಬ್. ಇದು ಡಿಫಾಲ್ಟ್ ಇದೆ, ಇದು ಹಾಗೆ ಇಲ್ಲಿ ಏನು ಚೇಂಜಸ್ ಮಾಡೋದು ಬೇಡ. ಸೊ ಇದು ಕೂಡ ಹಾಗೆ ಅಲ್ಲಿ ಏನು ಚೇಂಜಸ್ ಮಾಡೋದು ಅವಶ್ಯಕತೆ ಇರಲ್ಲ. ಓಕೆ ಬಟನ್ ಇದೆ, ಕ್ಯಾನ್ಸಲ್ ಬಟನ್ ಇದೆ. ಸೊ ಅಗೇನ್ ಟ್ಯಾಬ್. ಈ ಒಂದು ಮೂಲ ಟ್ಯಾಬ್ ಏನಿತ್ತು ಫಾಂಟ್ ಟ್ಯಾಬ್ ಅಲ್ಲಿಗೆ ನಾವು ಮೂವ್ ಮಾಡಬಹುದು. ಸೊ ನಾನು ಎಸ್ಕೇಪ್ ಮಾಡೋದ್ರ ಮೂಲಕ ಈ ಒಂದು ಫೀಚರ್ ಇಂದ ಆಚೆ ಬರ್ತಾ ಇದ್ದೀನಿ ಸ್ನೇಹಿತರೆ. Slide here to supervision technology. Slide view. Title place holder shape. Edit multi-line selected supervision technology. ಸೊ ಸೆಲೆಕ್ಟೆಡ್ ಇದೆ ಈಗಲೂ ಕೂಡ. ಇಲ್ಲಿ ಕೆಲವು ಅಂಶಗಳನ್ನ ನಾವು ಶಾರ್ಟ್ ಕಟ್ ಕೀ ಮೂಲಕ ಟ್ರೈ ಮಾಡಿ ನೋಡೋಣ. ಫಾಂಟ್ ಸೈಜ್ ಅನ್ನ ಜಾಸ್ತಿ ಮಾಡೋದಕ್ಕೆ, ಫಾಂಟ್ ಸೈಜ್ ಅನ್ನ ಕಡಿಮೆ ಮಾಡೋದಕ್ಕೆ, ಬೋಲ್ಡ್ ಆನ್ ಮಾಡೋದಕ್ಕೆ, ಬೋಲ್ಡ್ ಆಫ್ ಮಾಡ್ಕೊಳ್ಳೋಕೆ, ಹಾಗೇನೆ ಇಟಾಲಿಕ್ ಮಾಡೋದಕ್ಕೆ ಮತ್ತೆ ಅಂಡರ್ಲೈನ್ ಮಾಡೋದಕ್ಕೆಲ್ಲ ನಾವಿಲ್ಲಿ ಶಾರ್ಟ್ ಕಟ್ಸ್ ಅನ್ನು ಯೂಸ್ ಮಾಡಬಹುದು. ಅವನ್ನ ತೋರಿಸಿ ನಾನು ಮುಂದಕ್ಕೆ ಹೋಗ್ತೀನಿ ಸ್ನೇಹಿತರೆ. ಟೆಕ್ಸ್ಟ್ ಸೆಲೆಕ್ಟೆಡ್ ಇದೆ. ನಾನಿಲ್ಲಿ ಒಮ್ಮೆ ಅಟ್ರಿಬ್ಯೂಟ್ಸ್ ಚೆಕ್ ಮಾಡಿ ಆಮೇಲೆ ಚೇಂಜಸ್ ಅನ್ನು ಮಾಡ್ತೀನಿ ತೋರಿಸೋದಕ್ಕಾಗಿ. ಸೊ 44 ಪಾಯಿಂಟ್ಸ್ ಇದೆ, ಕ್ಯಾಲಿಬ್ರಿ ಲೈಟ್ ಇದೆ, ಬ್ಲ್ಯಾಕ್ ಇದೆ. ಸೊ ನಾನು ಕಂಟ್ರೋಲ್ ಬಿ ಮಾಡ್ತಾ ಇದ್ದೀನಿ. ಅಟ್ರಿಬ್ಯೂಟ್ಸ್ ಚೆಕ್ ಮಾಡೋಣ. ಸೊ ಇದುವರೆಗೂ ಬ್ಲ್ಯಾಕ್ ಅಷ್ಟೇ ಹೇಳ್ತಿದ್ದೆ, ಈಗ ಬೋಲ್ಡ್ ಹೇಳ್ತಾ ಇದೆ. ಹಾಗೇನೆ ಕಂಟ್ರೋಲ್ ಐ ಪ್ರೆಸ್ ಮಾಡ್ತಾ ಇದ್ದೀನಿ ನಾನು. ಇಟಾಲಿಕ್ ಆಯ್ತು. ಹಾಗೇನೆ ಕಂಟ್ರೋಲ್ ಯು ಪ್ರೆಸ್ ಮಾಡ್ತಾ ಇದ್ದೀನಿ ನಾನು.
light element to the sharp something black bold italic underlined. ಸೊ ಇಟಾಲಿಕ್ ಅಂಡರ್ಲೈನ್ಡ್ ಬೋಲ್ಡ್ ಅಷ್ಟು ಕೂಡ ಸೆಟ್ ಆಗಿದೆ ಇಲ್ಲಿ. ಇನ್ನು ಇದರ ಫಾಂಟ್ ಸೈಜ್ ಅನ್ನ ಚೆಕ್ ಮಾಡೋಣ, ಅಂದ್ರೆ ಅದನ್ನ ಚೆಕ್ ಮಾಡಿ ಅದರ ಸೈಜ್ ಅನ್ನು ಹೇಗೆ ವೇರಿಯೇಷನ್ ಮಾಡಬಹುದು ಅನ್ನೋದಕ್ಕೆ. ಸೊ 44 ಪಾಯಿಂಟ್ಸ್ ಇದೆ ಸ್ನೇಹಿತರೆ. ಇಲ್ಲಿ ಶಾರ್ಟ್ ಕಟ್ ಕೀ ಏನಿದೆ ಅಂತ ಹೇಳಿದ್ರೆ ಈ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಡಿಕ್ರೀಸ್ ಮಾಡೋದಕ್ಕೆ ಆಲ್ಟ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. HFG ಪ್ರೆಸ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ, K ಪ್ರೆಸ್ ಮಾಡಿದ್ರೆ ಡಿಕ್ರೀಸ್ ಆಗುತ್ತೆ. ನಾವು ಪ್ರಯತ್ನ ಮಾಡಿ ನೋಡೋಣ ಒಮ್ಮೆ. ನಾನು ಮೊದಲು ಟೆಕ್ಸ್ಟ್ ಅನ್ನ ಇನ್ಕ್ರೀಸ್ ಮಾಡಿ ಆಮೇಲೆ ಡಿಕ್ರೀಸ್ ಮಾಡೋದನ್ನ ತೋರಿಸ್ತೀನಿ ನಿಮಗೆ. ಆಲ್ಟ್ ಇಟ್ಕೊಂಡಿದ್ದೀನಿ, HFG ಸೈಜ್ ಚೆಕ್ ಮಾಡೋಣ. ಸೊ ಒಮ್ಮೆ ನಾವು ಸೈಜ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ 4 ಪಾಯಿಂಟ್ಸ್ ಅಷ್ಟು ಜಂಪ್ ಆಗುತ್ತೆ ಸ್ನೇಹಿತರೆ. 48 ಹೇಳ್ತಾ ಇದೆ. ವಾಪಸ್ ನಾನು 44ಕ್ಕೆ ಸೆಟ್ ಮಾಡ್ತೀನಿ ಅದನ್ನು. ಅದಕ್ಕಾಗಿ ಶಾರ್ಟ್ ಕಟ್ ಕೀ ಆಲ್ಟ್ HFK ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಆಲ್ಟ್ HFK ಫಾಂಟ್ ಸೈಜ್ ಚೆಕ್ ಮಾಡೋಣ. ಸೊ ವಾಪಸ್ ನಮ್ಮ ಒರಿಜಿನಲ್ ಇದಕ್ಕೆ ಬಂದಿದ್ದು ಸ್ನೇಹಿತರೆ. ಹಾಗೆಯೇ ಇಲ್ಲಿ ನಾವು ಮಾಡಿರ್ತಕ್ಕಂಥ ಎಲ್ಲ ಫೀಚರ್ಸ್, ಅಂದರೆ ಏನು ಫಾಂಟ್ ಫೀಚರ್ಸನ್ನು ಚೇಂಜ್ ಮಾಡಿರ್ತೀವೋ, ಸೆಟ್ಟಿಂಗ್ ಚೇಂಜ್ ಮಾಡಿರ್ತೀವೋ ಅಥವಾ ಫಾರ್ಮ್ಯಾಟಿಂಗ್ ಮಾಡಿರ್ತೀವಿ, ಇದಿಷ್ಟನ್ನು ಕ್ಲಿಯರ್ ಮಾಡೋದಕ್ಕೆ ಒಂದು ಶಾರ್ಟ್ ಕಟ್ ಕೀ ಇದೆ, ಆಲ್ಟ್ HE ಅಂತ ಹೇಳ್ತಾರೆ. ಸೊ ಅದನ್ನು ಯೂಸ್ ಮಾಡಿ ನಾವು ಎಲ್ಲ ಒಂದು ಫಾರ್ಮ್ಯಾಟಿಂಗನ್ನು ಕೂಡ ಕ್ಲಿಯರ್ ಮಾಡಬಹುದು ಸ್ನೇಹಿತರೆ. ನಾನು ಇದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಆಲ್ಟ್ ಚೆಕ್ ಮಾಡೋಣ. ನೋಡಿ ನಾವು ಮಾಡಿದಷ್ಟು ಫಾರ್ಮ್ಯಾಟ್ ಕೂಡ ಒರಿಜಿನಲ್ ಮೋಡ್ಗೆ ಬಂದಿದೆ. ಸೊ ಎಸ್ಕೇಪ್ ಮಾಡೋದ್ರ ಮೂಲಕ ಈ ಟೈಟಲ್ ಇಂದ ಆಚೆ ಬರ್ತಾ ಇದ್ದೀನಿ ನಾನು. ಟೈಟಲ್ ಪ್ಲೇಸ್ ಹೋಲ್ಡರ್ ಏನಿದೆ ಟ್ಯಾಬ್ ಮಾಡಿಕೊಂಡು ಆಬ್ಜೆಕ್ಟ್ ಪ್ಲೇಸ್ ಹೋಲ್ಡರ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಬ್ಯಾರಿಯರ್ ಫ್ರೀ ಜರ್ನಿ ಟುವರ್ಡ್ಸ್ ಅಕ್ಸೆಸಬಲ್ ವರ್ಲ್ಡ್ ಅನ್ನುವಂಥ ಟೆಕ್ಸ್ಟ್ ಇದೆ. ಇದನ್ನ ನಾನು ಎಂಟರ್ ಮಾಡೋದ್ರ ಮೂಲಕ ಎಡಿಟ್ ಮಾಡಿ ಹೋಗ್ತಾ ಇದ್ದೀನಿ. ಅಷ್ಟು ಟೆಕ್ಸ್ಟ್ ಸೆಲೆಕ್ಟ್ ಆಗಿರೋದನ್ನ ನೋಡಬಹುದು ಸ್ನೇಹಿತರೆ. ಇಲ್ಲಿ ಫಾಂಟ್ ಸೈಜ್ ಅನ್ನ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡೋದಕ್ಕೆ ಇನ್ನೆರಡು ಶಾರ್ಟ್ ಕಟ್ಗಳಿದೆ, ಅವನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಮೊದಲನೆಯ ಶಾರ್ಟ್ ಕಟ್ ಬಂದ್ಬಿಟ್ಟು ಆಲ್ಟ್ ಕೀ ಪ್ರೆಸ್ ಮಾಡಿ ಇಟ್ಕೊಂಡು HF ಮತ್ತು S ಪ್ರೆಸ್ ಮಾಡಿದ್ರೆ ನಮಗೆ ಸೈಜ್ ವೇರಿಯೇಷನ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅಲ್ಲೊಂದು ಸ್ಪಿನ್ ಬಾಕ್ಸ್ ಬರ್ತದೆ, ಅದ್ರ ಮೂಲಕ ನಾವು ವೇರಿಯೇಷನ್ ಮಾಡ್ಬೋದು. ಆಲ್ಟ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. HF ಮತ್ತು S. ಸೊ 28 ಇದೆ ಸ್ನೇಹಿತರೆ ಡಿಫಾಲ್ಟ್ ಆಗಿ. ಎಡಿಟ್ ಸೆಲೆಕ್ಟೆಡ್ ಅಂತ ಹೇಳಿದ್ರೆ ನಾನು ಇಲ್ಲಿ ಅಪೇರ್ಡ್ ಅನ್ನೋದು ಯೂಸ್ ಮಾಡ್ತೀನಿ. 32, 32, 36, 40. ಸೊ 40ಕ್ಕೆ ನಾನು ಎಂಟರ್ ಕೊಡ್ತಾ ಇದ್ದೀನಿ. ಫಾಂಟ್ ಸೈಜ್ ಚೆಕ್ ಮಾಡೋಣ. ಸೊ ಈಗ 40ಕ್ಕೆ ಸೈಜ್ ಇನ್ಕ್ರೀಸ್ ಆಗಿದೆ. ಇದೇ ಶಾರ್ಟ್ ಕಟ್ ಕೀ ಯೂಸ್ ಮಾಡಿ ನಾವು ಡಿಕ್ರೀಸ್ ಕೂಡ ಮಾಡ್ಬೋದು. ಆಲ್ಟ್ HFS ಅಪೇರ್ ಯೂಸ್ ಮಾಡ್ಕೊಂಡ್ರೆ ಫಾಂಟ್ ಸೈಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಎಂಟರ್ ಕೊಟ್ಟರೆ ನಾವು ಒರಿಜಿನಲ್ ಟೆಕ್ಸ್ಟ್ಗೆ ತಂದು ನಿಲ್ಲಿಸ್ಬೋದು, ಅಥವಾ ನಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಅದನ್ನು ನಾವು ಸೆಟ್ ಮಾಡ್ಬೋದು. ಇನ್ನೂ ಒಂದು ಶಾರ್ಟ್ ಕಟ್ ಕೀ ಇದೆ ಸ್ನೇಹಿತರೆ. ಇದಕ್ಕೆ ನಾವು ಶಿಫ್ಟ್ ಕಂಟ್ರೋಲ್ ಒಟ್ಟಿಗೆ ಇಟ್ಕೋಬೇಕು. ಫುಲ್ ಸ್ಟಾಪ್ ಇನ್ಕ್ರೀಸ್ ಮಾಡೋದಕ್ಕೆ, ಕಾಮ ಡಿಕ್ರೀಸ್ ಮಾಡೋದಕ್ಕೆ. ನಾನಿಲ್ಲಿ ಕಾಮ ಯೂಸ್ ಮಾಡಿ ಫಾಂಟ್ ಸೈಜನ್ನು ಡಿಕ್ರೀಸ್ ಮಾಡ್ತಾ ಇದ್ದೀನಿ. ಒಮ್ಮೆ ಪ್ರೆಸ್ ಮಾಡಿದ್ದೀನಿ. ಸೊ ಒಮ್ಮೆ ಸೈಜ್ ಚೆಕ್ ಮಾಡೋಣ. ಸೊ 36ಕ್ಕೆ ಬಂತು. ಮತ್ತೊಮ್ಮೆ ನಾನು ಕಂಟ್ರೋಲ್ ಶಿಫ್ಟ್ ಇಟ್ಕೊಂಡು ಕಾಮ ಪ್ರೆಸ್ ಮಾಡ್ತಾ ಇದ್ದೇನೆ. ಸೈಜ್ ಚೆಕ್ ಮಾಡೋಣ. ನೋಡಿ ಮತ್ತೊಮ್ಮೆ ಕಂಟ್ರೋಲ್ ಶಿಫ್ಟ್ ಇಟ್ಕೊಂಡು ಫುಲ್ ಸ್ಟಾಪ್ ಪ್ರೆಸ್ ಮಾಡ್ತೀನಿ ಸರ್. ನಾನು 2 ಸಾರಿ ಪ್ರೆಸ್ ಮಾಡಿದ್ದೀನಿ ಸ್ನೇಹಿತರೆ. ಫಾಂಟ್ ಸೈಜ್ ಚೆಕ್ ಮಾಡೋಣ. ಸೊ ನೋಡಿ 2 ಸಾರಿ ಪ್ರೆಸ್ ಮಾಡೋದಕ್ಕೆ 8 ಪಾಯಿಂಟ್ ಅಷ್ಟು ಸೈಜ್ ಜಂಪ್ ಆಗಿದೆ. ಸೊ ಇದನ್ನು ನಾವು ಕ್ಲಿಯರ್ ಮಾಡಿಕೊಂಡು ಆಚೆ ಬರೋದಕ್ಕೆ ಆಲ್ಟ್ HE. ನೋಡಿ ನಾವೇನು ಚೇಂಜಸ್ ಮಾಡೋದು ಅದೆಲ್ಲ ಕ್ಲಿಯರ್ ಆಗಿ ಒರಿಜಿನಲ್ ಟೆಕ್ಸ್ಟ್ ಸೈಜ್ಗೆ ಬಂದಿದೆ. ಸೊ ಇದಿಷ್ಟು ಕೂಡ ನಾವು ಫಾರ್ಮ್ಯಾಟಿಂಗ್ ಸಂಬಂಧಪಟ್ಟ ಹಾಗೆ ಪವರ್ ಪಾಯಿಂಟಲ್ಲಿ ಯೂಸ್ ಮಾಡಬಹುದಾಗಿರ್ತಕ್ಕಂಥ ಫೀಚರ್ಗಳು ಸ್ನೇಹಿತರೆ. ಹೆಚ್ಚಿನ ಅಂಶಗಳನ್ನು ನೀವು ಎಕ್ಸ್ಪ್ಲೋರ್ ಮಾಡೋದ್ರ ಮೂಲಕ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಟ್ಯುಟೋರಿಯಲ್ ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.